ಪ್ರತಿದಿನ ಬೆಳಿಗ್ಗೆ ನೀವು ಕುಡಿಯುವ ಒಂದು ಸರಳ ಪಾನೀಯ ನಿಮ್ಮ ತೂಕ ಕಡಿಮೆ ಮಾಡಬಹುದು, ನಿಮ್ಮ ಎಲುಬುಗಳನ್ನು ಬಲಪಡಿಸಬಹುದು, ಡಯಾಬಿಟಿಸ್ ನಿಯಂತ್ರಣದಲ್ಲಿಡಿಸಬಹುದು. ಡಾಕ್ಟರ್ ಎ.ಡಿ. ಬಾಗಲಕೋಟ್ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸರಳವಾಗಿ ಮಾಹಿತಿ ತಿಳಿಸಿ ನಿಮಗೆ ಅನುಕೂಲ ಆಗೋ ಥರ ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಸೇವಿಸಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ಹೌದು, ನಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗುವ ರಾಗಿ ಅಂಬಲಿ ನಿಮ್ಮ ದೇಹಕ್ಕೆ ಎಷ್ಟು ಅದ್ಭುತ ಪ್ರಯೋಜನಗಳನ್ನು ಕೊಡುತ್ತದೆ ಅನ್ನೋದನ್ನು ನೀವು ತಿಳಿದರೆ ಆಶ್ಚರ್ಯಪಡುತ್ತೀರಿ. ಈ ವಿಡಿಯೋ ನೋಡಿ ಪ್ರತಿದಿನ ರಾಗಿ ಅಂಬಲಿ ಕುಡಿದರೆ ನಿಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗುತ್ತದೆ ಅನ್ನೋದನ್ನು ತಿಳಿಯೋಣ ಬನ್ನಿ. ರಾಗಿ ಹಿಟ್ಟು ಫಿಂಗರ್ ಮಿಲ್ಟ್ ಬಳಸಿ ತಯಾರಿಸುವ ಒಂದು ಪಾರಂಪರಿಕ ದಕ್ಷಿಣ ಭಾರತೀಯ ಪಾನೀಯ. ಇದನ್ನು ನೀರು ಮಜ್ಜಿಗೆ ಜೊತೆಗೆ ಬೆರೆಸಿ ಕುಡಿಯುತ್ತಾರೆ. ಪ್ರತಿದಿನ ರಾಗಿ ಅಂಬಲಿ ಕುಡಿದರೆ ಆಗುವ ಪ್ರಯೋಜನಗಳೇನು? ಶಕ್ತಿಯನ್ನು ಹೆಚ್ಚಿಸುತ್ತದೆ. ರಾಗಿ ಕಾರ್ಬೋಹೈಡ್ರೇಟ್ಗಳಿಂದ ಸಮೃದ್ಧವಾಗಿದೆ. ದಿನವಿಡೀ ಶಕ್ತಿ ನೀಡುತ್ತದೆ ಮತ್ತು ದಣಿವು ಕಡಿಮೆ ಮಾಡುತ್ತದೆ. ಎಲುಬುಗಳನ್ನು ಬಲಪಡಿಸುತ್ತದೆ. ರಾಗಿ ಹೆಚ್ಚು ಕ್ಯಾಲ್ಸಿಯಂ ಹೊಂದಿದೆ. ಮಕ್ಕಳಿಗೂ ವೃದ್ಧರಿಗೂ ತುಂಬ ಒಳ್ಳೆಯದು. ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಹಕಾರಿಯಾಗಿ. ರಾಗಿ ಗ್ಲಿಸೆಮಿಕ್ ಇಂಡೆಕ್ಸ್ ಕಡಿಮೆ. ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ. ತೂಕ ಇಳಿಕೆಗೆ ಸಹಾಯ. ರಾಗಿ ಅಂಬಲಿ ಹೆಚ್ಚು ಹೊಟ್ಟೆ ತುಂಬುವ ಗುಣ ಹೊಂದಿದೆ. ಅತಿಯಾಗಿ ತಿನ್ನುವುದು ಕಡಿಮೆ ಮಾಡುತ್ತದೆ. ಹೃದಯ ಆರೋಗ್ಯ. ಫೈಬರ್ ಹೆಚ್ಚು ಇರುವುದರಿಂದ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡುತ್ತದೆ. ಜೀರ್ಣಕ್ರಿಯೆ ಸುಧಾರಣೆ. ರಾಗಿ ಅಂಬಲಿ ಹೊಟ್ಟೆಗೆ ತಂಪು ನೀಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ. ಚರ್ಮ ಮತ್ತು ಕೂದಲು ಆರೋಗ್ಯ ಉತ್ತಮವಾಗಿರಿಸುತ್ತದೆ. ಐರನ್ ಮತ್ತು ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ಚರ್ಮ ಹೊಳಪಾಗುತ್ತದೆ ಮತ್ತು ಕೂದಲು ಬಲವಾಗುತ್ತವೆ. ನೋಡಿದ್ರಲ್ಲ, ನಮ್ಮ ಡಾಕ್ಟರ್ ಎ.ಡಿ. ಬಾಗಲಕೋಟ್ ಅವರ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ರಾಗಿ ಅಂಬಲಿ ಕುಡಿದರೆ ಆಗುವ ಪ್ರಯೋಜನಗಳ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ. ಇದರ ಜೊತೆಗೆ ಪ್ರತಿದಿನ ಕುಡಿಯುವಾಗ ಗಮನಿಸಲೇಬೇಕಾದ ವಿಷಯವನ್ನು ನಾವು ನಿಮಗೆ ತಿಳಿಸುತ್ತೇವೆ. ಹೌದು, ಅತಿಯಾಗಿ ಸೇವನೆ ಮಾಡಬೇಡಿ. ಹೆಚ್ಚಾಗಿ ಕುಡಿದರೆ ಹೊಟ್ಟೆ ತುಂಬಿ ಬೇರೆ ಪೌಷ್ಟಿಕಾಂಶಗಳ ಕೊರತೆ ಉಂಟಾಗಬಹುದು. ಥೈರಾಯ್ಡ್ ಸಮಸ್ಯೆ ಇರುವವರು ರಾಗಿ ಹೆಚ್ಚು ಸೇವನೆ ಕೆಲವು ಸಂದರ್ಭಗಳಲ್ಲಿ ಥೈರಾಯ್ಡ್ ಮೇಲೆ ಪರಿಣಾಮ ಬೀರುತ್ತದೆ. ತಣ್ಣಗೆ ಕುಡಿಯುವುದರಿಂದ ಕೆಲವರಿಗೆ ತೊಂದರೆ, ಕೆಲವರಿಗೆ ಶೀತ ಕೆಮ್ಮು ಸಮಸ್ಯೆ ಹೆಚ್ಚಾಗಬಹುದು. ನೋಡಿಕೊಂಡು ನಿಮ್ಮ ಜೀವನ ಶೈಲಿಯನ್ನು ಪ್ರತಿದಿನ ಬದಲಾವಣೆ ಮಾಡಿಕೊಳ್ಳಿ. ಯಾವ ಸಮಯದಲ್ಲಿ ಕುಡಿದರೆ ಉತ್ತಮ? ರಾಗಿ ಅಂಬಲಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಥವಾ ಉಪಹಾರವಾಗಿ ಕುಡಿಯಬಹುದು. ಬೇಸಿಗೆಯಲ್ಲಿ ಮಜ್ಜಿಗೆ ಜೊತೆ ಕುಡಿದರೆ ತಂಪು ನೀಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಎ.ಡಿ. ಬಾಗಲಕೋಟ್ ಅವರ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಇದೇ ರೀತಿ ನಿಮಗೆ ಪ್ರತಿದಿನದ ಮಾಹಿತಿಯನ್ನು ಕೊಡುತ್ತಿರ್ತೇವೆ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಹತ್ತಿರದವರಿಗೂ ಈ ಮಾಹಿತಿ ಹಂಚಿಕೊಂಡು ಅವರಿಗೂ ಈ ಮಾಹಿತಿಯ ಬಗ್ಗೆ ತಿಳಿಸಿ. ಅಥವಾ ಈ ಮಾಹಿತಿ ಇಷ್ಟವಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ನಿಮಗೆ ಇಷ್ಟವಾದ ಕಮೆಂಟನ್ನು ಮಾಡಿ. ಧನ್ಯವಾದಗಳು.